ಗ್ರಾಮ ಪಂಚಾಯತಿ ಮೀಟಿಂಗ್ಗಳಿಗೆ ಕಾರ್ಯಕ್ರಮಕ್ಕೆ ಹೋಗಿ 10 ವರ್ಷ ಮೇಲಾಯ್ತು. ಇವತ್ತು ಆನೇಕಲ್ ವ್ಯಾಪ್ತಿಯಲ್ಲಿ ಎನ್ನೆಗ್ರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಕೇಶವ ಹಾಗೂ ನಿಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಮಸ್ವಾಮಿಯವರು ಮತ್ತು ಸದಸ್ಯರು ಮಾಡಿದಂಥ ಕೆಲಸ ನೋಡಿ ನಾನು ಉಪಮುಖ್ಯಮಂತ್ರಿಯಾಗಿ ಜಿಲ್ಲಾ ಮಂತ್ರಿಯಾಗಿ ಇದಕ್ಕೆ ಬರಲೇಬೇಕು, ನಿಮ್ಮ ಅಭಿವೃದ್ಧಿಯನ್ನು ನೋಡಲೇಬೇಕು, ನಿಮಗೆ ಅಭಿವೃದ್ಧಿಯನ್ನು ಸಲ್ಲಿಸಲೇಬೇಕು ಅಂತೇಳಿ ಬಹಳ ಸಂತೋಷದಿಂದ ಇದಕ್ಕೆ ನಾನು ಬಂದಿದ್ದೇನೆ. ನೀವು ಪಂಚಾಯತಿ ಅಂತ ಹೇಳ್ಕೊಂಡ್ರೆ ನಿಮಗೂ ಅವಮಾನ, ಪಂಚಾಯತಿ ಅಂತ ಕರೆದ್ರೆ ನನಗೂ ಅವಮಾನ. 40 ಕೋಟಿ ರೂಪಾಯಿಯನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ಕುಡಿಯನ್ನು ಇಟ್ಕೊಂಡಿದ್ದೀವಿ. 25 ಕೋಟಿ ರೂಪಾಯಿ ಹಣನ ಈಗಾಗಲೇ ಸಂಗ್ರಹ ಕೂಡ ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸವನ್ನ ಇವತ್ತು ತೆಗೆದುಕೊಂಡು ಒಟ್ಟು 5,13,00,000ಕ್ಕೆ 779 ಜನ ಫಲಾನುಭವಿಗಳನ್ನು ಗುರುತಿಸಿ ಇವತ್ತು 901 ಜನಕ್ಕೆ ಫಲಾನುಭವಿಗೆ ಕೊಡ್ತಾ ಇದ್ದೀವಿ. 78 ಕಾಮಗಾರಿಗಳನ್ನು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಂಡು ನನ್ನ ಕೈಲಿಗಾಗಲೇ ನಾನು ರಾಮಲಿಂಗಾರೆಡ್ಡಿಯವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕೆಲವು ಕಲ್ಲುಗಳನ್ನ ಸಾರ್ವಜನಿಕರಿಗೋಸ್ಕರ ನಾವು ಪ್ರಾರಂಭ ಮಾಡಿಸಿದ್ದೇವೆ. ನಿಮಗೆ ಪ್ರೋತ್ಸಾಹ ನೀಡಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಬಡತನ ಹೋಗ್ತದೆ, ಶ್ರೀಮಂತಿಯೂ ಬರ್ತದೆ. ಆದರೆ ನೀವು ಯಾವಾಗಲೂ ಕೂಡ ಆರ್.ಕೆ. ರಮೇಶ್ ಇರ್ಬೋದು, ಸುರೇಶ್ ಇರ್ಬೋದು, ಈ ಪಂಚಾಯತಿ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಹೇಳಿ ತಾವೆಲ್ಲ ಬೆನ್ನೆಲುಬಾಗಿ ಇಟ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನನಗೂ ಕೂಡ 1 ಕೋಟಿ ನಮಸ್ಕಾರಗಳು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾವೆಲ್ಲ ನೇರವಾಗಿ ಮಾತಾಡ್ತೀವಿ, ನಾನಾಗಲಿ ಸುರೇಶ್ ಆಗಿ ನೇರವಾಗಿ ಮಾತಾಡಿದ್ರೆ ನಾನು ಬಹಳ ಶತ್ರುಗಳಾಗ್ತಾರೆ, ಸುಳ್ಳು ಹೇಳಿದ್ರೆ ಬಹಳ ಜನ ಸ್ನೇಹಿತರಾಗ್ತಾರೆ. ಶತ್ರುಗಳು ಜಾಸ್ತಿ ಆದ್ರೂ ಚಿಂತೆ ಇಲ್ಲ, ಆದರೆ ಕೆಲಸ ಮಾಡೋದು ಬಹಳ ಮುಖ್ಯ. ಅನೇಕರು ಟೀಕೆಗಳು ಮಾಡ್ತಾರೆ, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ. ಇವತ್ತು ಸುಮಾರು 78 ಜನ ರೈತರಿಗೆ ಹಸುವನ್ನು ಕೊಡುವಂತ 85,000 ರೂಪಾಯಿ ಹಸು ವಿಚಾರಿಸ್ತಾರೆ. ಎಲ್ಲರೂ ಕೂಡ ಇವತ್ತು ಲಾಟ್ರಿಲಿ ಎತ್ತಿ ಯಾರಿಗೆ ಒಳ್ಳೆಯದು ಯಾರು ಕೆಟ್ಟದು ಅನ್ನೋದು ಆಗಬಾರ್ದು ಅಂತ ಹೇಳಿ ತಮ್ಮ ಪರೀಕ್ಷೆಗೆ, ಅದೃಷ್ಟ ಪರೀಕ್ಷೆಗೆ ರಾಮಸ್ವಾಮಿ ಮತ್ತು ತಂಡದವರು ಎಲ್ಲ ಕೂಡ ಇವತ್ತು ಮುಂದೆ ಯಾವ ಎತ್ತುಗಳನ್ನ ಯಾವ ಹಸುಗಳನ್ನ ಕರೆದು ತೆಗೆದುಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನಾನು ಸುರೇಶ್ ಅವರನ್ನು ಮಾತಾಡೋದಿದ್ದೇನೆ. ಇವತ್ತು ಸಾಯಂಕಾಲ ನಾನು ಹಾಲು ಉತ್ಪಾದಕರ ಸಂಘದ ಎಲೆಕ್ಷನ್ ವಿಚಾರಕ್ಕೆ ಭೇಟಿ ಕರೆದಿದ್ದೆ. ಮೊನ್ನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ದೆ. ನಮ್ಮ ಮಿತ್ರ ವಿಲಾಸರಾವ್ ದೇಶಮುಖ್ ಮಗ ಬಂದವರೆಲ್ಲ ಭೇಟಿ ಮಾಡಿದ ರೀಸೆಂಟ್. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿದ್ದರು ವಿಲಾಸರಾವ್ ದೇಶಮುಖ್. ಹಾಗೆ ಬಿ ಡಿ ಜತ್ತಿಯವರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ರಾಷ್ಟ್ರಪತಿಗಳಾಗಿದ್ದರು. ಅಂದ್ರೆ ರಾಜಕೀಯದಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಪಂಚಾಯತಿ ಮೆಂಬರ್ ಕೂಡ ಎಲ್ಲಿವರೆಗೂ ಕೂಡ ಬೆಳಿಬಹುದು. ಪಂಡಿತ್ ಜವಾಹರ್ಲಾಲ್ ಅವರು ಅಲಹಾಬಾದ್ ಮುನ್ಸಿಪಾಲಿಟಿ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರು. ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರು ನಗರದ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ
ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿದ್ದರು. ರಾಜಗೋಪಾಲಾಚಾರಿ ಕೂಡ ಮೊದಲೇ ಅಲ್ಲೂ ಕೂಡ ಸದಸ್ಯರಾಗಿ ಬಹಳ ದೊಡ್ಡ ಸ್ಥಾನಕ್ಕೆ ಬಂದಂತು. ಹಂಗೆ ಯಾರಿಗೆ ಹಣೆ ಬರೋದೇ ಗೊತ್ತಿಲ್ಲ. ನಮ್ಮ ರಾಮಲಿಂಗಾರೆಡ್ಡಿ ಅವರು, ಶಿವಣ್ಣವರು, ಸುರೇಶ್ ಅವರು, ರಮೇಶ್ ಎಲ್ಲ ನಿಮ್ಮ ವ್ಯಾಪ್ತಿಯ ಬೆಂಗಳೂರು ನಗರಕ್ಕೆ ಸೇರಿಸಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಾಯವನ್ನು ತರ್ತಾ ಇದ್ದಾರೆ. ನಾನು ಮುಂದಕ್ಕೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಿದ್ದೇನೆ. ನಿಮ್ನೆಲ್ಲ ಬೆಂಗಳೂರು ನಗರದ ವಾಸಿ ಅಂತೇಳಿ ಗ್ರೇಟರ್ ಬೆಂಗಳೂರಲ್ಲಿ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಒತ್ತಾಯ ಇದೆ. ನಾವು ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ನಾವು ಆಲೋಚನೆ ಮಾಡಿ ಮೊನ್ನೆ ತಾನೇ ಗವರ್ನರ್ ಅವರು ಗ್ರೇಟರ್ ಬೆಂಗಳೂರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಶಾಸಕರನ್ನ ಕರೆದು ಚರ್ಚೆ ಮಾಡಿ ಎಲ್ಲ ಪಕ್ಷದ ಶಾಸಕರು ಕೂಡ ಕರೆದು ತೀರ್ಮಾನವನ್ನು ಮಾಡ್ತೇನೆ. ಇವತ್ತು ಬಹಳ ತಾಳ್ಮೆಯಿಂದ ಇದ್ದೀನಿ. ನಾನು ಹಸುಗಳ ವಿಚಾರ ಮಾತಾಡ್ತಿದ್ದೆ, ಡೈರಿ ವಿಚಾರ. ನಮ್ಮ ವಿಲಾಸರಾವ್ ದೇಶಮುಖ್ ಮಗ ಏನ್ ಹೇಳಿದ್ರೆ, ಈ ಹಸುವಿನ ಸಗಣಿ ಇದೆಯಲ್ಲ, ಸಗಣಿನೆಲ್ಲ ಸಪರೇಟ್ ಆಗಿ ಶೇಖರಣೆ ಮಾಡಿ ಒಬ್ರು ಅದನ್ನ ಸಂಗ್ರಹಣೆ ಮಾಡಿ ಅದಕ್ಕೆ ಗೊಬ್ಬರನ ಸಪರೇಟ್ ಆಗಿ ಇಟ್ಟು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ.